ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಈ ದೇವಸ್ಥಾನಗಳಿಗೆ ಹೋಗಿರ್ಬೋದು, ಗುರುಗಳವರೇ ಸತ್ಯವಾದಂತ ಗುರುಗಳವರೇ ಅಂತ ಮನಸ್ಸಿಗೆ ಯಾವಾಗ್ಲೂ ಅನ್ಸೋದು. ಇಲ್ಲ ಇಲ್ಲೊಂದು ಸತ್ಯ ಇದೆ, ಇಲ್ಲಿಲ್ಲೂ ಸತ್ಯ ಇಲ್ವಲ್ಲ. ಬೇರೆ ಗುರುಗಳನ್ನ ನೋಡಿದಾಗ ಏನೊಂದು 15 ದಿನ, ಒಂದು ತಿಂಗಳಿಗೆ ಆ ಗುರುಗಳು ನನ್ನಿಂದ ದೂರ ಆಗ್ಬಿಡೋರು. ನಾನು ಮಾಮೂಲಿ ನನಗೆ ಟೀಚರ್ಗಳಾಗಿದ್ದವ್ರನ್ನೇ ಗುರುಗಳು ಅಂತ ಸ್ವೀಕಾರ ಮಾಡುವೆ. ಆದ್ರೆ ಅವ್ರು ಯಾಕೋ ನನಗೆ ಮನಸ್ಸಿಗೆ ಒಲಿತಿರ್ಲಿಲ್ಲ, ಆಗ್ತಿರ್ಲಿಲ್ಲ. ಇವರಿಂದ ಏನು ಸತ್ಯ ಪಾಲನೆ ಮಾಡಲ್ಲ ಇವರು ಅನ್ಸೋದು. ಮತ್ತೆ ಅದೇ ರೀತಿ ಯಥಾ ಪ್ರಕಾರ ಮಾಡುವೆ. ಮುಂದುವರೆದು ಏನ್ ಮಾಡಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರು ಒಂದು ಸಾಧನೆ ಮಾಡಬೇಕು ಅಂತ ಒಂದು ಎಜುಕೇಶನ್ ಅಲ್ಲಿ ಈ ಏನ್ ಕಾಂಪಿಟೇಟಿವ್ ಎಕ್ಸಾಮು, ಆ ಎಕ್ಸಾಮ್ಗೆ ಶಿಕ್ಷಣ ಇದು ಟೀಚಿಂಗ್ ಮಾಡಬೇಕು ಅಂತ ಅನ್ಬಿಟ್ಟು ನಾನು KS ಕೋಚಿಂಗ್ ಎಲ್ಲ ಪಡ್ಕೊಂಡ್ಬಂದು ಇಲ್ಲಿ ಪ್ರಯತ್ನ ಪಟ್ಟೆ. ಈ ಕೆಲವೊಂದಿಗೊಂದು 5-6 ವರ್ಷಗಳ ಹಿಂದೆ ನಮ್ದೇ ಆದಂತ ಸಂಸ್ಥೆ, ಆಸರೆ ವಿದ್ಯಾಸಂಸ್ಥೆ ಅಂತ ಪ್ರಾರಂಭ ಮಾಡಿ ನಾನೇನ್ ಮಾಡಿದೆ, ಅಲ್ಲಿ ನನ್ನ ಸ್ನೇಹಿತರುಗಳನ್ನ ಕೆಲಸಕ್ಕೆ ಅಂತ ತಗೊಳ್ಳೋದ್ರ ಬದಲು ನಿಮ್ಗೆ ಈ ಕೊಡುವಂತ ಸಂಬಳನ ಪೂರ್ಣ ಪ್ರಮಾಣದಲ್ಲಿ ಕೊಡೋಣ ಅಂತ ಅನ್ಬಿಟ್ಟು ಎಲ್ಲರಿಗೂ ಹಂಚೋ ವಿಧಾನದಲ್ಲಿ ನಾನು ಅವ್ರಿಗೆ ಕೊಡ್ತಾ ಇದ್ದೆ. ಸುಮಾರು 10-12 ಲಕ್ಷ ಆದಾಯ ಬರೋ ರೀತಿ ಆಯ್ತು. ಒಂದೇ ವರ್ಷದಲ್ಲಿ ಆ ರೀತಿ ಇಂಪ್ರೂವ್ಮೆಂಟ್ಸ್ ಎಲ್ಲ ಆಯ್ತು. ನಾನು ಎಂದೂ ಕೂಡ ಮಕ್ಳುಗಳಲ್ಲಿ ಈ ಹಣಕ್ಕಾಗಿ ನಾನು ಮಾಡ್ತಿರ್ಲಿಲ್ಲ. ಅದನ್ನು ನಾನು ನನ್ನ ಒಂದು ಇದು ಮಕ್ಕಳಲ್ಲಿ ಏನೋ ಒಂದು ಅಭಿವೃದ್ಧಿ ಮಾಡಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ರಾಂತಿ ಆಗ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೆ. ಆ 10-12 ಲಕ್ಷ ನೋಡ್ತಿದ್ದಂಗೆ ಏನಾಗ್ಬಿಡ್ತು, ಅವ್ರಿಗೆ ಆಸೆ ಬಂದ್ಬಿಡ್ತು ಹಣಕ್ಕೆ. ಅದಾದ ಬಂದ ತಕ್ಷಣ ಮುಗೀತು. ಇನ್ನ ಅವರು ನಮ್ಮಲ್ಲಿ ಅವ್ರವರಲ್ಲೇ ಗುಸ್ಗುಸು ನಾವೇ ಮಾಡ್ಬೋದು ಅನ್ನೋ ಮನೋಭಾವದಿಂದ ಇದ್ ಮಾಡಿದ್ರು. ಅದ್ರ ಮಧ್ಯೆ ನಮ್ಮ ಸಂಬಂಧಿಕರು ಕೂಡ ನಮ್ಗೆ ನನ್ ಕಂಡ್ರೆ ವೈಯಕ್ತಿಕವಾಗಿ ದ್ವೇಷ ಮಾಡ್ತಿದ್ರು. ಇವನೇನೋ ಮಾಡ್ತಾನಲ್ಲ, ಇವನೇ ವೈಯಕ್ತಿಕ, ಯಾರನ್ನ ಕರೆಯಲ್ಲ, ಯಾರನ್ನ ಕೇಳಲ್ಲ ಅಂತ. ನನಗೇನೋ ಸುಳ್ಳು, ಇವರೆಲ್ಲ ಸುಳ್ಳು ಮೋಸ ಅನ್ಸೋದು. ಅದಕ್ಕೆ ನಾನು ಯಾರನ್ನ ಕರಿತಿರ್ಲಿಲ್ಲ, ಯಾರಿಗೂ ಹೇಳ್ತಿರ್ಲಿಲ್ಲ. ಅದಾದ ನಂತರ ಏನಾಗ್ತು, ಇವರು ನಮ್ಮ ಸ್ನೇಹಿತರುಗಳೋ ಅಥವಾ ಸಂಬಂಧಿಕರೋ ಗೊತ್ತಿಲ್ಲ, ನನಗೆ ವಿಷಚೂರ್ಣ ಎಲ್ಲ ಪ್ರಯೋಗ ಮಾಡ್ಬಿಟ್ರು. ನಾನು ಮದುವೆ ಸಂದರ್ಭದಲ್ಲೂ ತೀರಾ ಕಿರುಕುಳ ಕೊಟ್ಬಿಟ್ರು. ನನಗೆ ಆಡಂಬರ ಇಷ್ಟ ಇರ್ಲಿಲ್ಲ. ಯಾವಾಗ್ಲೂ ಒಬ್ರಿಗೆ ಹಿಂಸೆ ಮಾಡೋದು, ಮತ್ತೆ ಈ ವರದಕ್ಷಿಣೆ ಈ ತರ ಎಲ್ಲ ಯಾವ್ದು ಇರ್ಲಿಲ್ಲ ನನಗೇನೋ ಒಂದು ಒಳ್ಳೆ ರೀತಿಲಿ ಬದುಕ್ಬೇಕು, ಸತ್ಯವಾಗಿ ಬದುಕ್ಬೇಕು ಅಂತ ಅನ್ನಿವೆ. ಯಾರು ನನಗೆ ಅಷ್ಟು ಸಪೋರ್ಟೇ ಮಾಡ್ಲಿಲ್ಲ. ಎಲ್ಲ ನನ್ನ ತಿರಸ್ಕಾರ ಮನೋಭಾವದಿಂದನೇ ಅವಮಾನ ಮಾಡೋದು, ಈ ತರ ಎಲ್ಲ ಮಾಡೋದು ಇದ್ ಮಾಡಿದ್ರು. ಈ ಗುರುಗಳು ಸಿಗುವಂತ ಒಂದು 4 ವರ್ಷದ ಹಿಂದೆ ಇನ್ನೇನು ಕೆಲವು ದಿನಗಳು ಅವರು ಹಣಕಾಸು ಎಲ್ಲ ನೋಡಾದ್ಮೇಲೆ ಊಟದಲ್ಲೇನೋ ಬೆರ್ಸ್ಕೊಟ್ಬಿಟ್ರು. ನನಗೇನೋ ಕೊಟ್ಬಿಟ್ಟಿದ್ರು. ನನಗೆ ಅದು ಯಾವ ರೀತಿ ಅಂತಾನೆ ಗೊತ್ತಿಲ್ಲ ನನಗೆ. ನಾನು ಇನ್ನ ಅವತ್ತಿಂದ ಊಟನೇ ಮಾಡಕ್ ಆಗ್ತಿರ್ಲಿಲ್ಲ. ಊಟ ಕಕ್ಕೊಳ್ಳೋದು ಎಲ್ಲ ದೂರ ಆಗ್ಬಿಟ್ರು. ಅವರು ಕೂಡ ಏನ್ ಮಾಡಿದ್ರು, ಎಲ್ಲ ದೂರ ತಳ್ಬಿಟ್ರು. ನಾವೇ ಸ್ವಂತ ಮಾಡೋಣ ಅನ್ನೋ ವ್ಯವಸ್ಥೆಗೆ ಬಂದ್ಬಿಟ್ರು. ಆಮೇಲೆ ಏನ್ ಮಾಡ್ಬಿಟ್ರು, ನನ್ನನ್ನೇ ಕಳ್ಳ ಅಂತ ಬಿಂಬಿಸ್ಬಿಟ್ರು ಎಲ್ಲಾರ ಮುಂದೆ. ನಾನು ಆಗ ಏನೋ ಮಾಡೋ ಪರಿಸ್ಥಿತಿ, ಯಾಕಂದ್ರೆ ನನ್ಗೆ ಯಾರು ಸಪೋರ್ಟ್ ಇರ್ಲಿಲ್ವಲ್ಲ, ಸುಮ್ನೆ ಆಗ್ಬಿಟ್ಟೆ. ಅದಾಗಿ ಎಲ್ಲ ಮುಗೀತು. ಒಂದೂವರೆ ವರ್ಷ ಕಾಲ ಕಳೀತು. ಈಗ ಇನ್ನೇನು 3 ವರ್ಷದ ಹಿಂದೆ ಕರೆಕ್ಟ್ ಆಗಿ ಗುರುಗಳು ಆ ಟೈಮಲ್ಲಿ ಸಾಲಿಗ್ರಾಮಕ್ಕೆ ಬಂದ ಟೈಮು. ಆ ಸಮಯ ಅದೇನೋ ಭಗವಂತನ ಇದು ಇಚ್ಛೆ. ಅದು ನಾನು ಎಷ್ಟು ಬೇಡ್ತಿದ್ನೋ. ನಾನು ಇದು ಏನು ಭಗವಂತನ ಮುಂದ್ಗಡೆ ಹೇಳ್ತಾ ಇದ್ದೀನಿ, ಸುಳ್ಳಲ್ಲ ಇದು. ನಾನು ನಮ್ಮ ಪತ್ನಿಗೆ ಮಾತ್ರ ಹೇಳಿ, ಬೇರೆಯವ್ರಿಗೆ ಹೇಳ್ತಿಲ್ಲ. ಭಗವಂತ ಅವರೇ, ಗುರು ರೂಪದಲ್ಲಿ ಅವ್ರೆ. ಅದಾದ್ಮೇಲೆ ಭೇಟಿ ಆಯ್ತು. ಗುರುಗಳು ಯಾರಿಗೂ ಅಷ್ಟು ಸುಲಭವಾಗಿ ನನ್ ಗುರು ಅಂತ ಹೇಳ್ಕೊಳ್ಳೋದೇ ಇಲ್ಲ. ಅವರು ಆ ದಿನದಿಂದ ನನಗೆ ಗೊತ್ತು. ಅವತ್ತೊಂದಿನ ತುಂಬಾ ದುಃಖ. ಗುರುಗಳು ಮೊದಲನೇ ದಿನದಿಂದ ಭೇಟಿ ಆಗಿದ್ದು. ಅವ್ರು ಯಾರು ಅಷ್ಟು ಸುಲಭವಾಗಿ ಹಚ್ಕೊಳ್ಳಲ್ಲ. ಅವ್ರು ಯಾರು ಸತ್ಯವಾಗಿ ಕಾಣ್ತಾರೆ ಅಂತವ್ರನ್ನ ಹಚ್ಕೋತಾರೆ, ಅದ್ ನಿಜ. ಆದ್ರೆ ಎಲ್ಲರನ್ನೂ ಹಚ್ಕೊಳ್ಳಲ್ಲ. ಎಲ್ಲರನ್ನೂ ಒಂದೇ ಸಮಾನ ಕಂಡ್ರು ಕೂಡ ಅವ್ರ ಮನಸ್ಸಲ್ಲಿ ಯಾರು ಸತ್ಯವಾಗಿ ಇದ್ ಮಾಡ್ತಾರೆ ಅಂತವ್ರನ್ನ ಪ್ರೀತಿಯಿಂದ ಕಾಣ್ತಾರೆ ಗುರುಗಳು. ಅದಾದ ನಂತರ ಗುರುಗಳ ಹತ್ರ ಎಲ್ಲಾನು ಹೇಳ್ಕೊಂಡೆ, ಹಿಂಗಾಯ್ತು ಗುರುಗಳೇ ಅಂತ. ಆ ದಿನ ಅವ್ರು ಹೇಳಿದ್ರು, ಗೊತ್ತಾಗೋಯ್ತು ನನಗೆ. ಒಂದು 15 ದಿನ, 1 ತಿಂಗಳು ನನ್ನ ಜೊತೆನೆ ಜಾಸ್ತಿ ಪ್ರೀತಿಯಿಂದ ವರ್ಸೋರು ಗುರುಗಳು. ನನಗೂ ಯಾರು ಇಲ್ಲ, ಗುರುಗಳು ಸತ್ಯ ಅಂತ ಅನ್ಸೋದು. ಅದಾದ್ಮೇಲೆ ನಾನು 1 ತಿಂಗಳು ಅವ್ರ ಗುರುಗಳ ಜೊತೆ ಹೋಗ್ಬೇಕಾದ್ರೆ ನನ್ನ ಮನಸ್ಸಿನ ಭಾವನೆಗಳೆಲ್ಲ ಒಂದೊಂದು ನಿಮಿಷಕ್ಕೂ ನಾನು ಏನೇ ಮಾತಾಡೋದು ಗೊತ್ತಾಗ್ಬಿಡೋದು ಗುರುಗಳಿಗೆ. ಅದ್ ನಾನು ಹೇಳುವೆ. ಆದ್ರೂ ಅವ್ರು ನಂಬ್ಲಿ ಬಿಟ್ರೆ ನಾನು ಹೇಳುವೆ, ಗುರುಗಳು ಗೊತ್ತಾಗುತ್ತೆ, ಬೇಡ ಯಾರು ಏನು ಅನ್ಕೋಬೇಡಿ ಅಂತ ಹೇಳುವೆ. ಆದ್ರೆ ಅವ್ರವ್ರಿಗೆ ಅದೇನು ಅನ್ಸೋದೋ ಗೊತ್ತಿಲ್ಲ, ಅವ್ರು ಹಂಗೆ ವರ್ಸೋರು. ನಾನು ಹತ್ತಲೆ ಗೊತ್ತಾಯ್ತು. ಅದಾದ್ಮೇಲೆ ಗುರುಗಳು ಆಶೀರ್ವಾದ ಆಯ್ತು. ಅದಾದ್ಮೇಲೆ ವಿಷಚೂರ್ಣ ಪ್ರಯೋಗ ಆಗೈತೆ ಅಂತ ಗುರುಗಳು ಎಲ್ಲ ಹೇಳಿ ಭಗವಂತನ ಆಶೀರ್ವಾದದಿಂದ ಹುಷಾರಾದೆ, ನಾನು ಸತ್ತೋಗ್ಬಿಡುವೆ. ನಾನೊಂದ್ 3-4 ವರ್ಷ ಸತ್ತೋಗ್ಬಿಡುವೆ. ಆದ್ರೆ ಗುರುಗಳವರೇನೋ ನಂಬಿಕೆ ಇತ್ತು ನನ್ಗೆ. ಹಂಗಾಗಿ ಗುರುಗಳು ಸಿಕ್ಕಿದ್ರು. ಇದಾದ್ಮೇಲೆ ಗುರುಗಳು ಇಲ್ಲಿ ಮಠ ಮಾಡೋದಕ್ಕೆ ಅನುಗ್ರಹ ಆಯ್ತು, ಭಗವಂತನ ಆಶೀರ್ವಾದ ಆಯ್ತು. ಅವತ್ತಿನ ದಿನದಿಂದನೂ ನಾನು ಗುರುಗಳ ಜೊತೆನೆ ಇದೀನಿ. ನಾನು ಎಲ್ಲೂ ಹೋಗಿಲ್ಲ. ನಾನು ಭಗವಂತನ ಸೇವೆಯಲ್ಲಿ ತೊಡಗಿದ್ದೇನೆ ಹೊರತು ನಾನು ಇವ್ರನ್ನ ಇಲ್ಲಿ ಸ್ವಾಮಿ ಪ್ರತಿಷ್ಠಾಪನೆ ಆಗೋವರೆಗೂ ಕೂಡ ಯಾರು ಬಂದಿರ್ಲಿಲ್ಲ. ನಾನು ಇಲ್ಲಿ ಬರ್ಬೇಕಾದ್ರೆ ನನ್ನ ಆಡ್ಕೊಳ್ಳೋರು, ಎಲ್ಲೋ ಹೋಗ್ತಾವ್ನೆ, ಹಾಗೆ ಹೀಗೆ, ಗುರುಗಳಂತೆ ದೇವ್ರಂತೆ ಅಂತೆಲ್ಲ ನಮ್ನ ಆಡ್ಕೊಳ್ಳೋರು. ಆದ್ರೆ ನನ್ಗೇನ್ ಅನ್ಸೋದು ಅಂತಾರ, ನಮ್ ಗುರುಗಳ ಸತ್ಯ, ಭಗವಂತ ಸತ್ಯ, ನನಗ್ ಕೊಟ್ಟಿರುವಂತ ಅವಕಾಶನ ನಾನು ಸ್ವಾಮಿ ನಿಷ್ಠೆಯಾಗಿ ಅವ್ರಿಗೆ ಗೊತ್ತಾಗ್ತಿದ್ದಲ್ಲ. ಇವಾಗ ಅವ್ರಿಗೆ ಒಂದು ಕೈ ಇಸಿಕೊಳ್ಳಂಗಾಗೈತೆ. ಅವ್ರಿಗೆ ಮನಸ್ಸಿಗೆ ಒಂಥರ ಚುಚ್ಚುತ್ತೈತೆ. ಮತ್ತೆ ನಿಜ ಹೇಳ್ತಾ ಇದ್ದೀನಿ, ಅವ್ರು ಯಾರ್ಯಾರು ಏನ್ ಮಾಡಿದ್ರು ಅವ್ರೆಲ್ಲರಿಗೂ ಅವ್ರಿಗೇನೆ ರಿವರ್ಸ್ ಆಗ್ತಿದೆ ಭಗವಂತನ ದಯೆಯಿಂದ, ನಮ್ಮ ಒಂದು ಭಕ್ತಿಯಿಂದ. ಆಮೇಲೆ ನಾವು ಮತ್ತೆ ಬರುವಂತ ಭಕ್ತಾದಿಗಳಿಗೂ ಏನ್ ಹೇಳ್ತೀವಿ ಅಂತಂದ್ರೆ,
ಈಗ ನಾವಿವಾಗ ಭಕ್ತಿಯಾಗಿದ್ದೀವಿ, ನಮ್ಗೆ ಗುರುಗಳು ಒಳ್ಳೇದ್ ಮಾಡ್ತಾರೆ. ನಾಳೆ ಪುನಃ ನಾನು ಅನ್ನೋ ಅಹಂಕಾರ ತಕ್ಷಣದಲ್ಲಿ ಬೆಳೆಸ್ಕೊಂಡ್ರೆ ಅದು ಉಲ್ಟಾನೆ. ಅವ್ರು ಕೋಟಿನೇ ಭಗವಂತನ ದಯೆಯಿಂದ ಮಾಡ್ಲಿ, ಆ ಕೋಟಿನೂ ಕೂಡ ಕಳ್ಕೊಬಿಡ್ತಾರೆ, ಕ್ಷಣ ಮಾತ್ರದಲ್ಲಿ ಕಳ್ಕೊತಾರೆ. ಅದನ್ನ ಭರವಸೆಯುಕ್ತವಾಗಿ ನಂಬಿಕೆಯಿಂದ ಹೇಳ್ತೀನಿ. ಅದಕ್ಕೆ ಭಕ್ತಾದಿಗಳಲ್ಲಿ ನೋಡಿ, ಇಲ್ಲಿ ಬೇರೆ ಕ್ಷೇತ್ರಗಳಂಗಾಗಿರ್ಬೋದು, ಬೇರೆ ಜಾಗಗಳಂಗಾಗಿರ್ಬೋದು, ಯಾವುದೇ ಆಡಂಬರ ಇಲ್ಲ. ಯಾವುದು ಹಣಕಾಸಿಗಾಗ್ಲಿ ಯಾವುದಕ್ಕೂ ಗುರುಗಳು ಇಚ್ಛೆ ಪಡಲ್ಲ. ಅದೇ ರೀತಿ ಇಲ್ಲಿ ದೇವಸ್ಥಾನಗಳಲ್ಲಿ ಪ್ರತಿ ಭಾನುವಾರ 9 ಗಂಟೆಯಿಂದ ಅಥವಾ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಓಪನ್ ಇರುತ್ತೆ. ಪ್ರತಿ ಭಾನುವಾರ ಗುರುಗಳು ಏನ್ ಮಾಡ್ತಾರೆ, ಇಲ್ಲಿ ಭಕ್ತಾದಿಗಳಿಗೆ ಆಶೀರ್ವಚನ ಮಾಡ್ತಾರೆ, ಮತ್ತೆ ಅನುಗ್ರಹ ಮಾಡ್ತಾರೆ. ಭಾನುವಾರ ಬಿಟ್ಟು ಬೇರೆ ದಿನಗಳಲ್ಲಿ ಸಿಗೋದಿಲ್ಲ. ಅವ್ರು ಸಾರ್ವಜನಿಕವಾಗಿ ಸಿಗಲ್ಲ. ಅವರು ಭಗವಂತನ ಧ್ಯಾನದಲ್ಲೇ ಇರ್ತಾರೆ. ಹಂಗಾಗಿ ಬರಕ್ ಹೋಗ್ಬೇಡಿ, ಆಯ್ತಾ. ಇಲ್ಲ ದರ್ಶನ ಇದ್ರೂ ಕೂಡ ಹೊರಗಡೆ ಓಪನ್ ಇರಲ್ಲ, ಆಯ್ತಾ. ಇಲ್ಲಿ ನಡೀತಾ ಇರೋದು ಗುರುಗಳು ಭಗವಂತಂಗಾಗಿ, ಭಗವಂತ ಗುರುಗಳಿಗಾಗಿ. ಆದ್ರೆ ನಾವು ಮಾಡ್ಕೋಬೇಕಾದ್ರೆ ನಮ್ ಭಕ್ತಿಯಿಂದ ನಾವು ಒಳ್ಳೇದ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದೇನಂತಂದ್ರೆ, ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳಲ್ಲಿ ಪೂಜೆ ಪುರಸ್ಕಾರಗಳು ನಡೆಯುತ್ತೆ, ಹೋಮ ನಡೆಯುತ್ತೆ. ಅದು ದತ್ತಾತ್ರೇಯ ಸ್ವಾಮಿ, ಅನಗಾದೇವಿ ತಾಯಿ ಹೆಸರು ನಡೆಯುವಂತ ಹೋಮ. ಒಂದು ಗ್ರಹ ಶಾಂತಿಗೆ ನಡೆಯುತ್ತೆ, ಇನ್ನೊಂದು ಶತ್ರು ವಿನಾಶಕ ಮತ್ತೆ ದೃಷ್ಟಿ ನಿವಾರಣೆಗಳಿಗಾಗಿ ಎಲ್ಲ ಪೂಜೆ ನಡೆಯುತ್ತೆ. ಆ ದಿನ ಗುರುಗಳನ್ನ ಕೇಳ್ಕೊಂಡು ನೀವು ಪೂಜೆ ಪುರಸ್ಕಾರಗಳಲ್ಲಿ ಪಾಲ್ಗೊಂಡು ಹೋಮ ಹವನಗಳಲ್ಲಿ ಭಾಗವಹಿಸಿ. ಅದರಿಂದ ನೀವೇನ್ ಮಾಡಿ, ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ. ಅದಾದ ನಂತರ ಮತ್ತೆ ಬರುವಂತ ಭಕ್ತಾದಿಗಳಿಗೆ ಹೇಳುವಂತದ್ದು, ನೀವು ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಉದ್ದೇಶ ಆಗ್ಲಿ ಅಥವಾ ಸ್ಥಳಕ್ ಬಂದಾಗ ಇಲ್ಲಿರುವಂತ ವಾತಾವರಣ ಆಗ್ಲಿ ನಿಮ್ಗೆ ಅದು ಬೇಕಾಗಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸಾವಿರಾರು ಲಕ್ಷಾಂತರ ಜನ ಭಕ್ತಾದಿಗಳಿಗೆ ಒಳ್ಳೇದ್ ಮಾಡುವಂತ ಭಗವಂತ ಗುರುಗಳು ತನ್ನ ಕ್ಷೇತ್ರ ಹೆಂಗ್ ಮಾಡ್ಕೋಬೇಕು, ಏನ್ ಮಾಡ್ಕೋಬೇಕು, ಯಾರಿಂದ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತೈತೆ. ಹಂಗಾಗಿ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಮತ್ತೆ ಒಂದು ಉದಾಹರಣೆಗಳನ್ನ ಕೊಟ್ಟು ಹೇಳ್ತೀನಿ. ಕ್ಷೇತ್ರದ ಮಹಿಮೆನ, ಭಗವಂತನ ಸನ್ನಿಧಾನ ನಿರ್ಮಾಣ ಆಗ್ತಿತ್ತು. ಇಲ್ಲಿ ನಮ್ ಪರಿಚಯದವ್ರೆ ಕೆಲಸ ಮಾಡಿಕ್ಕೆ ಕರ್ಕೊಂಡ್ಬಂದಿದ್ದೆ, ಅದನ್ನ ಗಾರೆ ಕೆಲಸದವ್ರನ್ನ. ಆ ಕರ್ಕೊಂಡ್ಬಂದಿದ್ದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇಟ್ಕೆ ಎಲ್ಲ ಕಟ್ಟಾಗಿತ್ತು. ಕಟ್ಟ ಸಂದರ್ಭದಲ್ಲಿ ಆತ ಏನ್ ಮಾಡ್ದ ಅಂತಂದ್ರೆ, ನನ್ನ ಹೆಸರು ಹಾಕ್ತಾರೆ, ನಾನು ಇಲ್ಲಿ ಕೆಲಸ ಮಾಡಿದೀನಿ ಅಂತ ನನ್ನ ಹೆಸರು ಹಾಕ್ಬೋದು ಅಂತ ಹುಡ್ಗ ಅನ್ಬಿಟ್ಟ. 1 ತಿಂಗಳು ಸತತವಾಗಿ ಇನ್ನೇನೋ ಸಾವಿನ ಸಮೀಪ ಕೊಟ್ಟೋದ. ಹುಷಾರಿಲ್ದಂಗಾಗಿ ಹಾಸ್ಪಿಟ್ಲಿಗೆಲ್ಲ ಹೋದ್ರು ಕೂಡ ಅವ್ನಿಗೆ ಹುಷಾರಾಗ್ಲಿಲ್ಲ. ಆಗ ನನ್ನನ್ನೇ ಕೇಳಿದ್ರೆ ಏನ್ ಮಾಡ್ಬೇಕು ಅಂತ. ಆ ಸಂದರ್ಭದಲ್ಲಿ ಗುರುಗಳನ್ನ ಕರ್ಕೊಂಡ್ಬಂದು ಅವ್ರ ಹತ್ರ ಕರ್ಕೊಂಡ್ಬಂದು ಅವರೇ ಏನ್ ಮಾಡಕ್ಕಾಗತ್ತೆ, ತಪ್ಪು ಮಾಡ್ಬಿಟ್ಟವನೆ, ಅದನ್ನು ಹೇಳಿಲ್ಲ ಗುರುಗಳು. ಹೋಗಪ್ಪ ಆಯ್ತು ಒಳ್ಳೇದಾಗುತ್ತೆ ಅಂತ ಆಶೀರ್ವಾದ ಮಾಡಿ ಕಳ್ಸಿದ್ರು. ಹೆಚ್ಚು ಕಡಿಮೆ ಕೆಲವೊಂದು ತಿಂಗಳುಗಳಿಂದ ಭಕ್ತಾದಿಗಳು ಬರ್ತಾ ಇದೀರಿ, ಮತ್ತೆ ಸಾವಿರಾರು ಜನ ಬರ್ತಾ ಇದೀರಿ. ಆದ್ರೆ ನೀವೇನ್ ಮಾಡ್ತೀರಿ ಅಂತಂದ್ರೆ, ಏನ್ ಉದ್ದೇಶ ಅಂತಂದ್ರೆ, ಗುರುಗಳು ಏನು ತಗೊಳಲ್ಲ, ಎಲ್ಲ ಫ್ರೀ, ಉಚಿತ ಅನ್ನೋ ಆ ಮನೋಭಾವದಿಂದ ನೀವು ಬರ್ಬೇಡಿ. ನಿಮ್ಮನ್ನ ತಗೊಳಲ್ಲ ಗೊತ್ತು, ನೀವು ಕೊಡ್ತಾ ಇರೋದು ಭಗವಂತಂಗೆ ಅಲ್ವಾ. ಇಲ್ಲಿ ಕ್ಷೇತ್ರದಲ್ಲಿ ನೀವು ಕೊಡುವಂತ ಪ್ರತಿಯೊಂದು ರೂಪಾಯಿ ಕೂಡ, ಎಷ್ಟೇ ಹಣ ಕೊಟ್ಟರು ಕೂಡ ಅದು ಭಗವಂತನ ಸನ್ನಿಧಾನಕ್ಕೆ ಅರ್ಪಣೆ ಆಗ್ತದೆ. ಮತ್ತೆ ಕಟ್ಟಡ ನಿರ್ಮಾಣಕ್ಕಾಗ್ತದೆ, ಅನ್ನದಾನಕ್ಕಾಗ್ತದೆ, ಆಯ್ತಾ, ದಾಸೋಹಕ್ಕಾಗ್ತದೆ. ಪೂರ್ಣ ಪ್ರಮಾಣದಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಆಗ್ತದೆ. ಮತ್ತೆ ಈ ತುಂಬಾ ಭಕ್ತಾದಿಗಳು ಫೋನ್ ಮಾಡಿ ಕೇಳ್ತಾರೆ, ಉಳ್ಕೊಳಕ್ ವ್ಯವಸ್ಥೆ ಇದೆಯಾ, 1 ದಿನ 2 ದಿನ ಮುಂಚೆ ಬರ್ತೀವಿ, ಸ್ವಾಮಿ ಕ್ಷೇತ್ರದಲ್ಲಿ ಉಳ್ಕೋತೀವಿ ಅಂತಾರೆ. ಆದ್ರೆ ಯಾವ ಪ್ರಕಾರದಲ್ಲಿ ಅವರು ಅಭಿವೃದ್ಧಿ ಮಾಡ್ಬೇಕು ಗುರುಗಳು ಹೇಳಿ, ಆಯ್ತಾ. ನೀವು ಕೊಡುವಂತ ಅಷ್ಟು ಏನ್ ಕೊಡ್ತಾ ಇದ್ರಿ, ಆ ಹಣ ಬರೀ ಅನ್ನದಾಸೋಹಕ್ಕೆ ಸ್ವಲ್ಪ ಮಟ್ಟದಲ್ಲಿ ಆಗ್ತಾ ಇದೆ. ಅವರು ಬೇರೆ ವಿಧಾನಗಳಲ್ಲಿ ಗುರುಗಳು ಏನ್ ಮಾಡ್ತಾ ಇದಾರೆ, ಭಕ್ತಾದಿಗಳಿಂದನೇ ಸಂಗ್ರಹದ ಹಣದಲ್ಲಿ ಅದೆಲ್ಲ ಮಾಡ್ತಿದ್ದಾರೆ. ಆದ್ರೆ ಇನ್ ಮಿಕ್ಕಿದಂತ ಅಭಿವೃದ್ಧಿ ಕೆಲಸಕ್ಕೆ ಬೇಕಾಗುವಂತ ಹಣನ ಯಾರು ಕೊಡ್ತಾರೆ? ನಿಮ್ಗೆ ಉಪಯೋಗ ಮಾತ್ರ ನೋಡ್ತೀರಿ, ಆದ್ರೆ ಭಗವಂತನ ಸೇವೆಗೆ ನೀವು ಕೊಡಲ್ಲ ಅಂತಂದ್ರೆ ಅದು ಯಾವ ರೀತಿಲಿ? ಗುರುಗಳು ಖಂಡಿತ ನೀವು ಇನ್ನೂ 10 ವರ್ಷ 100 ವರ್ಷ ಆಗ್ಲಿ ಗುರುಗಳು ಕೇಳಲ್ಲ, ನೀವು ಇಷ್ಟೊಂದು ಕೊಡಿ ಅಂತ ಯಾರನ್ನು ಕೇಳಲ್ಲ. ಆದ್ರೆ ನಿಮ್ಗೆ ಏನ್ ನೀವೇನು ಒಳ್ಳೇದಾಗ್ದೇನೆ ಇದ್ರೆ ಮಾಡ್ಬೇಡಿ, ನೀವು ಬೇಡ ಅದನ್ನ ಹೇಳಲ್ಲ. ಆದ್ರೆ ನೀವು ಒಳ್ಳೇದ್ ಮಾಡಿಸ್ಕೊಂಡು ನೀವು ಗುರುಗಳ ಸನ್ನಿಧಾನಕ್ಕೆ ಕೊಡಲ್ಲ ಅಂತಂದ್ರೆ ಅದು ಯಾವ ಪ್ರಕಾರ ನ್ಯಾಯ ಅದು, ಆಯ್ತಾ. ಸುಮ್ನೆ ಅದರಿಂದ ನೀವು ಬರ್ದೇ ಇರೋದೇ ಒಳ್ಳೇದು.